ಚೈನಾ ಗ್ರಾಸ್ ತೊಗೊಂಡಿದ್ದೀನಿ ಇವಾಗ ಒಂದು ಜೆಲ್ಲಿ ಮಾಡ್ತೀನಿ ಮಕ್ಳಿಗಂತ. ಇದು ತುಂಬ ಚೆನ್ನಾಗಿರುತ್ತೆ. ಯಾಕೆ ನೀವು ಅಂಗಡಿಲಿ ಹೋಗೆಲ್ಲ ತಂದ್ಕೊಡ್ತೀರ, ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಈಸಿ ಇದು 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 ಎಲ್ಲ ಶಾಪಲ್ಲಿ ಸಿಗುತ್ತೆ. ನಿಮಗೆ ಇದು ಬೇಡ ಅಂತಂದರೆ ನಾನು ಪೌಡ್ರ್ ತೋರಿಸ್ತೀನಿ ನೋಡಿ. ಇದು ಅಷ್ಟೇ, ಇದು ಸಿಗುತ್ತೆ ನೋಡಿ. ಇದು ತುಂಬ ಕಾಸ್ಟ್ಲಿ ಇದು, ಅದಕ್ಕೆ ಇದು ಬೇಡ ಅಂತ ನಾನು ನೋಡಿ. ಇದು ಅಷ್ಟೇ, ಇದು ನಾನು ಆನ್ಲೈನ್ ಅಂತ ಇದು 175 ರೂಪೀಸ್ ಇಷ್ಟು ಇದು. ಅದಕ್ಕೆ ಇದು ಬೇಡ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಗೊತ್ತಾಗಲ್ಲ ಆಗಾಗ ಚೈನಾ ಗ್ರಾಸ್ ಅಂತ ಜೆಲ್ಲಿ ಮಕ್ಕಳಿಗೆಲ್ಲ ಅಂಗಡಿಲಿ ಇಸ್ಕೊಡ್ತಾ ಅದ್ರ ಬದಲು ಮನೆಯಲ್ಲೇ ಮಾಡಿ. ನನಗೆ ಜೆಲ್ಲಿ ಅಂದರೆ ತುಂಬ ಫೇವ್ರೇಟು, ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಇದೊಂದು ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ನಾನು ತಂದಿದ್ದೀನಿ 2, ಸದ್ಯ ನಾನು ಒಂದು ಹಾಕ್ತೀನಿ ಇವಾಗ ನೋಡಿ. ನಾನು ಈಸಿ ಇದು ಈ ಥರ ಮಾಡ್ತಾರೆ ಅಂತ ನನಗೊಬ್ಬರು ತೊಳೆದ್ಬಿಟ್ಟು ನಾವೀಗ ಅವ್ರ ಮನೇಲಿ ಯಾವಾಗಲೂ ಮಾಡೋರು. ನಾನು ಕೇಳ್ತಾ ಇದ್ದೆ ಹೇಗೆ ಮಾಡ್ತೀಯ ಅಂತ, ಅವಾಗ ಹೇಳಿದ್ರು ಈ ಥರ ಮಾಡು ಶಶಿ ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ನಾನು ಚೆನ್ನಾಗೆ ತೊಳ್ಕೊಂಬಂದು 2 ಸಲ. ಇದಕ್ಕೆ ಸ್ವಲ್ಪ ನಾನು ಮುಳುಗೋಷ್ಟು ನೀರು ಹಾಕ್ತೀನಿ. ಒಂದು ಪಾತ್ರೆ ಇಟ್ಟು ನೋಡಿ, ನಾನು ಇದಕ್ಕೆ ನಾನು ಒಂದು 4 ಗ್ಲಾಸ್ ಚಿಕ್ಕದು ನೀರು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಆಯ್ತಾ ಇದೆ. ನಾನು ಒಂದು 5 ಸ್ಪೂನಷ್ಟು ಶುಗರ್ ಹಾಕ್ಕೊತೀನಿ. ಸ್ವಲ್ಪ ಇದು ಒಂದು ಕುದೀಲಿ. ಕಲರ್ ಜಿಲ್ಲಿ ಮಾಡ್ಬೋದು ನೀವು. ಗ್ರೀನ್ ಕಲರು, ಪಿಂಕ್ ಕಲರು, ಫುಡ್ ಕಲರ್ ಹಾಕಿದ್ರೆ ಅದು ಕಲರ್ ಆಗುತ್ತೆ ನೋಡಿ. ನೀರು ಕಾಯ್ತಾ ಇದೆ. ಇವಾಗ ನಾನು ನೆನೆಸಿಟ್ಟಂಥ ಚೈನಾ ಗ್ರಾಸ್ ಹಾಕ್ತೀನಿ ಅಷ್ಟೇ. ಇದು 1-2 ಕುದಿಬೇಕು. ಇದೆಲ್ಲ ಕರಗಬೇಕು ಚೆನ್ನಾಗಿ ನೋಡಿ. ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದು ರೆಡಿಯಾಗಿದೆ. ಇದು ಸ್ಟವ್ ಆಫ್ ಮಾಡಿ ನೋಡಿ. ನನಗಿದು ತೊಗೊಂಡು ಯಾಕಂದರೆ ನನಗೆ ಇದು ಕಂಫರ್ಟ್ ಅನಿಸ್ತು ನನಗೆ, ಅದಕ್ಕೆ ಇದು ತೊಗೊಂಡಿದ್ದಾನೆ. ಇದ್ರಲ್ಲಿ ಹಾಕೋದು ಚೆನ್ನಾಗಿರುತ್ತೆ ಅಂತ. ಇದು ಸ್ವಲ್ಪ ಬಿಸಿ ಇದ್ದಂಗೆ ನಾನು ನೋಡಿ ಹಾಕ್ತೀನಿ ಜಲ್ದಿ ನೋಡಿ. ಆಮೇಲೆ ಸ್ವಲ್ಪ ಕಪ್ಪುಳ್ಗೆ ಹಾಕ್ತೀನಿ. ಇವಾಗ ಒಂದು 1/2 ಅವರ್ ಫ್ರೀಸಲ್ಲಿ ಇಡೋಣ. ಇದು 1/2 ಅವರ್ ಆದ್ಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಜಲ್ಲಿ ನೋಡೋಣ. ನೋಡ್ರಲ್ಲ ಜಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿರೋದು. ತುಂಬಾ ಚೆನ್ನಾಗಿದೆ, ತುಂಬ ಈಸಿ. ಇದು ಬರೀ 2 ರೆಸಿಪಿ 10 ನಿಮಿಷಗೆಲ್ಲ ರೆಡಿ ಆಗುತ್ತೆ. ಆದರೆ ಸ್ವಲ್ಪ ಫ್ರೀಸರ್ಲಿಟ್ಟು ನಾವು ವೆಯ್ಟ್ ಮಾಡಬೇಕು. ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ. ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ. ಒಂದು ಸಲ ಅಂತಲ್ವ ಅದು ಕೊಡೋದು ಬೇಡ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ನೋಡಿದ್ರಲ್ಲ ಜಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ನನಗೆ ಇದು ನನಗಂತೂ ಫೇವ್ರೆಟ್ ಇದು. ಎಲ್ಲಾದರೂ ಅಂಗಡಿಗೆ ಹೋದರೆ ಶಾಪ್ಗೆ ಹೋದರೆ ಚಿಕ್ಕ ಜಲ್ಲಿ ಬರುತ್ತಲ್ವ, ಅದು ತಿನ್ನಬೇಕು ಅನಿಸುತ್ತೆ ನಿಜ. ಅದು ಒಂದು ಬಾಯಿಗೆ ಸಾಕಾಗಲ್ಲ, ಎಷ್ಟಿರುತ್ತೆ. ಅದು ದೊಡ್ಡ ಬರುತ್ತೆ. ಅದು ಬೇಡ ಅಂತ ನಾನು ಮನೇಲೇ ಮಾಡಿದ್ದೀನಿ. ಚೈನೀಸ್ ಏನಿದು ಅಗರ್ ಚೈನೀಸ್. ಇದು ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಕಟ್ ಮಾಡೋಕ್ಕೆ ಮನಸ್ಸೇ ಬರ್ತಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿದಲ್ಲ ಗ್ಲಾಸ್ ಎಷ್ಟು ಚೆನ್ನಾಗಿದೆಲ್ಲ. ಇದು ಈ ಥರ ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ಒಬ್ರು ಹೇಳಿದ್ದು ನನಗೆ ಗೊತ್ತಿರೋ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಅವ್ರು ಹೇಳಿದ್ದಿಪ್ಪ ಈ ಥರ ಪ್ಯಾಕೆಟ್ ತೊಗೊಳೋದು ಅಂತ. ನಾನು ಆನ್ಲೈನ್ ತರಿಸಿಟ್ಟು ನೋಡೋಲ್ಲ, ಅದು ತುಂಬ ಜಾಸ್ತಿ ರೇಟ್. ಅದು ಸ್ವಲ್ಪನೇ ಇದೆ, ಅದಕ್ಕೆ ನಾನು ಇದೇ ತಂದೆ. ಎಲ್ಲ ಸ್ಟೋರಲ್ಲಿ ಸಿಗುತ್ತೆ ಇದು. ಡಿಮಾರ್ಟಲ್ಲಿ ಪ್ರತಿಯೊಂದು ಸ್ಟೋರಲ್ಲಿ ನಾವು ಚೈನೀಸ್ ಗ್ರಾಸ್ ಕೊಡಿ ಅಂದೇನೋ ಅಗರ್ ಚೈನೀಸ್ ಕೊಡಿ ಅಂದರೆ ಕೊಡ್ತಾರೆ. ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾನು ಅದು ಡೆಕೋರೇಟ್ ಮಾಡಿದ್ದೀನಿ. ಡೆಕೋರೇಷನ್ ಏನಂತದ್ದು ನನ್ನ ಜಲ್ಲಿ. ಓಕೆ ಬಾಯ್.